ನಮಸ್ಕಾರ ಎಲ್ಲರಿಗೂ ಎಸ್ ಐ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೆಬು ಏರ್ಪೋರ್ಟ್ ಟರ್ಮಿನಲ್ 1 ಅಲ್ಲಿ ಇದ್ದೀನಿ. ಸೊ ಸೆಬು ಏರ್ಪೋರ್ಟ್ ಟರ್ಮಿನಲ್ 1 ಇಂದ ಬರೋಕೆ ಅನ್ನೋ ಒಂದು ಐಲ್ಯಾಂಡ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಬರೋಕೆಲ್ಲಿ ಏನೇನು ಫೇಮಸ್ಸು, ಏನೇನೆಲ್ಲ ಸಿಗುತ್ತೆ, ಏನೆಲ್ಲ ನೋಡ್ಬೋದು, ಪ್ರತಿಯೊಂದು ಡೀಟೇಲು ಈ ಟ್ರಿಪ್ಪಲ್ಲಿ ಇರುತ್ತೆ. ಗೈಸ್, ನಾನು ಬೊರೊಕೆಗೆ ಬಂದು ಆಲ್ರೆಡಿ ಲ್ಯಾಂಡ್ ಆಗಿದ್ದೀನಿ. ಇದು ಬೊರೊಕೆ ಏರ್ಪೋರ್ಟು. ಇದು ಬ್ಯಾಗೇಜ್ ಸೆಕ್ಷನ್ ಗೈಸ್. ಸೊ ಯಾರು ಬ್ಯಾಗೇಜ್ ಏನಾರು ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ನೀವು ಇಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಹೋಗ್ಬೋದು. ನಾನು ಇವಾಗ ಹಾಸ್ಟೆಲ್ಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ಗೆ ಲ್ಯಾಂಡ್ ಅಲ್ಲೇ ನಿಮ್ಗೆ ಸಿಗಲ್ಲ. ಸೊ ಇಲ್ಲಿ ಒಂದು ವ್ಯವಸ್ಥೆ ಇದೆ. ಏನು ಅಂತಂದ್ರೆ ಇಲ್ಲಿಂದ ಪೋರ್ಟ್ ವರ್ಗು ನಾವು ಲ್ಯಾಂಡ್ ಅಲ್ಲೇ ಜೀಪು ಆ ತರದ್ದು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಆ ಪೋರ್ಟ್ ವರ್ಗ ಹೋದ್ಮೇಲೆ ಅಲ್ಲಿಂದ ಫೆರಿಲ್ ಹೋಗ್ಬೇಕಾಗತ್ತೆ. ಸೊ ಅಲ್ಲಿಂದ ತಿರ್ಗಾ ಇನ್ನೊಂದು ಲೈಕ್ ನಮ್ಮ ಹಾಸ್ಟೆಲ್ ಫ್ರೆಂಡ್ಸ್ ಹಾಸ್ಟೆಲ್ಗೆ ಹೋಗ್ಬೇಕಂತಂದ್ರೆ ತಿರ್ಗಾ ಇನ್ನೊಂದು ಲ್ಯಾಂಡ್ ಅಲ್ಲಿ ಹೋಗ್ಬೇಕಾಗತ್ತೆ. ಅಂದ್ರೆ ಯಾವ್ದಾರ ಒಂದು 3 ವೀಲರ್ ಈ ತರದ್ ಯಾವ್ದಾರ ಒಂದಿರುತ್ತೆ. ಸೊ ಓವರ್ ಆಲ್ ಆಗಿ ಇದೆಲ್ಲ ಸೇರಿ ನಮ್ಗೆ 1400 ಪೈಸಸ್ ಹೋಗಿ ಬರೋದಕ್ಕೆ, ಪ್ಲಸ್ ಇಲ್ಲಿ ಎನ್ವಿರಾನ್ಮೆಂಟಲ್ ಫೀಸ್ ಕೂಡ 300 ರುಪೀಸ್. ಇದೆಲ್ಲ ಟೋಟಲ್ ಆಗಿ ಸೇರಿ ಎಷ್ಟು ಚಾರ್ಜ್ ಮಾಡ್ತಾರೆ ಇಲ್ಲಿ. ಸೊ ನನಗೆ ಇಟ್ ವಾಸ್ ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ 700 ಅಲ್ಲಿ ನೀವು ಇವಾಗ 300 ರುಪೀಸ್ ಹಂಗೆ ಡೈರೆಕ್ಟ್ ಆಗಿ ಪ್ಲೇಸಸ್ ಎನ್ವಿರಾನ್ಮೆಂಟಲ್ ಫೀಸ್ ಅಂತ ತೆಗೆದ್ರು 1100 ರುಪೀಸ್, 800 ರುಪೀಸ್ ನಿಮ್ಗೆ ಸ್ಪೀಡ್ ಬೋಟು. ಅಂಡ್ ಓವರ್ ಆಲ್ ಇಟ್ ವಾಸ್ ಎ ಗುಡ್ ಡೀಲ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಟುಕ್ ದಟ್. ನೀವು ನೋಡಿ ಇಲ್ಲಿಂದ. ಮತ್ತೆ ಇಲ್ಲಿ ಇನ್ನೊಂದು ಬೊರೊಕೆ ಎಕ್ಸ್ಪ್ರೆಸ್ ಅಂತ ಒಂದು ಆ್ಯಪ್ ಕೂಡ ಇದೆ. ಯು ಕ್ಯಾನ್ ಜಸ್ಟ್ ಬೈ ದಟ್. ಸೊ ಅಲ್ಲಿಂದ ತಗೋಬಹುದು ನೀವು ಬೊರೊಕೆ ಎಕ್ಸ್ಪ್ರೆಸ್ ಅಲ್ಲೂ. ಅದೇನು ಎತ್ತಂದ್ರೆ ನಾನು ಇನ್ನೂ ನೋಡಿಲ್ಲ, ಇನ್ಸ್ಟಾಲ್ ಮಾಡಿದ್ದೀನಿ. ಅದನ್ನ ಯಾವ ತರ ವರ್ಕ್ ಆಗತ್ತೆ ಏನು ಎತ್ತ ಅಂತ ನನ್ಗೆ ಏನೂ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಟ್ರೈ ಮಾಡಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಬಿಕಾಸ್ ದಿಸ್ ಇಸ್ ಒನ್ ಆಫ್ ದಿ ವರ್ಡ್ಸ್ ಗುಡ್ ಸೂಪರ್ ಆಗಿರುವಂತ ಐಲ್ಯಾಂಡ್. ಸೊ ದಟ್ ಈಸ್ ವೈ ಇಟ್ ಈಸ್ ಬಿಕಮಿಂಗ್ ವೆರಿ ಕಾಸ್ಟ್ಲಿ. ಲೋಕಲೈಟ್ಸ್ಗೆ ಬೇರೆ ಮತ್ತೆ ಫಾರಿನರ್ಸ್ಗೆ ಬೇರೆ, ಪ್ರತಿಯೊಂದು ಪ್ರೈಸಸ್ ಈ ತರ ಡಿಫ್ರೆನ್ಶಿಯೇಷನ್ ಇರುತ್ತೆ. ಸೊ ಲೋಕಲೈಟ್ಸ್ಗೆ 875 ಇದೆ, ಇನ್ 200 ರುಪೀಸ್ ಫಾರಿನರ್ಸ್ಗೆ ಜಾಸ್ತಿ ಇದೆ. ಇಟ್ಸ್ ಲುಕ್ಸ್ ಲೈಕ್ ಏನಂತ ಸ್ಕ್ಯಾಮ್ ಗೇಮ್ ಅಂತ ಏನ್ ಅನ್ನಿಸ್ತಾ ಇಲ್ಲ. ಒಂದು 200 ರೂಪಾಯಿ ಜಾಸ್ತಿ ತಗೊಂತಾರೆ. ಎಸ್, ಅದು ಎಲ್ಲಾ ಕಡೆನೂ ಹಂಗೆ ಇದೆ. ನಾವು ಫಾಸ್ಟ್ ಸ್ಪೀಡ್ ಬೋಟ್ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಹೋಗ್ತಿದ್ದೆ ಸ್ಪೀಡ್. ಗೈಸ್, ಇದು ಬೊರೊಕೆ ಅನ್ನೋದು ಏನು ಐಲ್ಯಾಂಡ್ ಇದೆ, ಇದು ಜಸ್ಟ್ 7 ಕಿಲೋಮೀಟರ್ಸ್ ಅಷ್ಟು ಸಣ್ಣ ಪುಟ್ಟ ಐಲ್ಯಾಂಡು. ನೀವು ಬಿಲೀವ್ ಮಾಡ್ತೀರಾ? ಈ ಪುಟ್ಟು ಐಲ್ಯಾಂಡ್ನ ನೋಡೋದಕ್ಕೆ ದೇಶ ವಿದೇಶದಿಂದ ಎಷ್ಟು ಜನ ಬರ್ತಾರೆ ಅಂದರೆ ಗೈಸ್, ಇದು ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಸೂಪರ್ ಸೀನಿಕ್ ಆಗಿರೋವಂಥ ಐಲ್ಯಾಂಡ್ ಇದು. ನೋಡ್ತಾ ಇರ್ಬೋದು ನಮ್ಮದು ಸ್ಪೀಡ್ ಬೋಟ್ ಜರ್ನಿ ಎಷ್ಟು ಚೆನ್ನಾಗಿದೆ ಅಂತ, ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ. ಸೂಪರ್ ಆಗಿರೋವಂಥ ಸೂಪರ್ ಫಾಸ್ಟು ಸ್ಪೀಡ್ ಬೋಟ್ ಎಕ್ಸ್ಪೀರಿಯನ್ಸ್ ಮುಗಿಸಿ ನನ್ನ ಫಸ್ಟು ಕಂಡು ಬಿದ್ದಿದ್ದೆ ಈ ಸೂಪರ್ ಕ್ಲಿಯರ್ ಆಗಿರೋವಂಥ ವಾಟರ್ಸು. ತುಂಬಾ ಚೆನ್ನಾಗಿತ್ತು ಗೈಸ್. ಇಲ್ಲಿಂದ ನಾವು ಡೈರೆಕ್ಟ್ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ನಾನು ಫ್ರೆಂಡ್ಸ್ ಹಾಸ್ಟೆಲ್ನ ಬುಕ್ ಮಾಡಿದ್ದೀನಿ ಗೈಸ್. ಇದೇ ಥರ ಅದೇ ಎಲ್ ನೀಡೋದಲ್ಲಿ ಏನು ಬುಕ್ ಮಾಡಿದ್ದೋ ಅದೇ ಫ್ರೆಂಡ್ಸ್ ಹಾಸ್ಟೆಲು. ಇದು ಮೋಸ್ಟ್ ಹ್ಯಾಪನಿಂಗ್ ಮತ್ತು ಪಾರ್ಟಿ ಹಾಸ್ಟೆಲು. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಗೆಸ್ಟ್ ಯಾರು ಅಂತ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ನಿಮಗೆ ಫಸ್ಟ್ ಗ್ಲಾನ್ಸಲ್ಲೇ ನೋಡ್ತಾ ಇರ್ಬೋದು ಗೈಸ್ ಎಷ್ಟು ಚೆನ್ನಾಗಿದೆ ಹಾಸ್ಟೆಲ್ಲು ಅಂತ. ತುಂಬ ಫ್ರೆಂಡ್ಲಿ ಆಗಿದೆ ಮತ್ತು ಆ್ಯಂಬಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಬೆಡ್ಡು ಕೂಡ ಸಪ್ರೇಟ್ ಆಗಿದೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಬಂದಿದ್ದ ತಕ್ಷಣ ಗೈಸ್ ನನಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ಸಿಟಿ ಟೂರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಪ್ರಾಕ್ಸಿಮೇಟ್ಲಿ ನಾನು 2 PM ಇಲ್ಲಿ ಬಂದು ನಾನು ರೀಚ್ ಆಗಿದ್ದು ಅಷ್ಟು ಟೈಮ್ ಆಗಿತ್ತು.
ಆನ್ ಮೈ ಫಸ್ಟ್ ಗ್ಲಾನ್ಸ್ ತುಂಬಾ ಚೆನ್ನಾಗಿತ್ತು ಸಿಟಿ. ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಶಾಪ್ಸ್ ಇದೆ. ನಿಮಗೆ ಯಾವ ಥರ ಏನು ಬೇಕು ಪ್ರತಿಯೊಂದು ಈ ಸ್ಟ್ರೀಟಲ್ಲಿ ಸಿಗುತ್ತೆ. ನೀವು ಬೇಕಾದ್ರೆ ಮಾರ್ಟ್ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಚಪ್ಪಲಿ ಅಂಗಡಿ ಆಗಿರ್ಬೋದು, ಅಥವಾ ಫುಡ್ ಸ್ಟ್ರೀಟ್ ಆಗಿರ್ಬೋದು, ಪ್ರತಿಯೊಂದು ಈ ಪರ್ಟಿಕ್ಯುಲರ್ ರೋಡಲ್ಲಿ ನಿಮಗೆ ಸಿಗುತ್ತೆ. ನಾನಂತೂ ಇಲ್ಲಿರೋಂಥ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಸ್ ಆಗಿರಲಿ ಅಥವಾ ಇಲ್ಲಿರೋವಂಥ ಶಾಪಿಂಗ್ ಅಂಗಡಿಗಳಾಗಿರಲಿ, ಇಲ್ಲಿ ಇರೋವಂಥ ವಾತಾವರಣ ಫಸ್ಟ್ ಗ್ಲಾನ್ಸಲ್ಲಂತೂ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಅದೇ ಥರ ಅನ್ನಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಗೈಸ್, ಊರಿಗೆ ಬಂದವನು ನೀರಿಗೆ ಬರದೇ ಇರ್ತಾನ, ಹಾಗೆ ನಾನು ಬೀಚ್ಗೆ ಓಡೋಡಿ ಬಂದೆ. ನೋಡಿದ್ರೆ ಇವತ್ತು ಫುಲ್ಲು ಕ್ಲೌಡಿ ಡೇ ಆಗಿತ್ತು. ತುಂಬಾ ಡಿಸಪಾಯಿಂಟ್ ಆಯಿತು ಆ್ಯಕ್ಚುಲಿ. ತಾಯಿ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ತಾಯಿ ಕ್ಯೂಸಿನ್ ತಿನ್ನೋಣ, ವೆಜಿಟೇರಿಯನ್ ಅಂತ. ಏನು ಆರ್ಡರ್ ಮಾಡಿದ್ದೀನಿ ಅಂದರೆ ತಾಯಿ ಪ್ಯಾಡ್ ನೂಡಲ್ಸ್ನ ಆರ್ಡರ್ ಮಾಡಿದ್ದೆ, ಮತ್ತು ಒಂದು ಎಳ್ನೀರನ್ನ ಆ್ಯಡ್ ಮಾಡಿದ್ದೀನಿ. ಈ ತಾಯಿ ಪ್ಯಾಡ್ ನೂಡಲ್ಸ್ನ ಪರ್ಫೆಕ್ಟಾಗಿ ಮಾಡ್ಕೊಂಡು ಕೊಟ್ಟಿದ್ರು. ಒಬ್ರಿಗೆ ಸಫಿಷಿಯೆಂಟು, ಇನ್ನೂ ಅಷ್ಟು ತಿನ್ನೋಕ್ಕೂ ಆಗಲಿಲ್ಲ. ಈ ಎಳ್ನೀರು ಒಂದು ಕುಡಿದ್ರೆ ಸಾಕು, ಹೊಟ್ಟೆ ತುಂಬೋಗುತ್ತೆ ಗೈಸ್. ನನ್ನ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ವಾಕ್ ಹೋಗೋಣ ಅಂತ ನಾನು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೆ. ಈ ಬರೋಕೆನ 3 ಡಿವಿಷನ್ ಆಗಿ ಡಿವೈಡ್ ಮಾಡಿದ್ದಾರೆ, ಸ್ಟೇಷನ್ 1, ಸ್ಟೇಷನ್ 2 ಆ್ಯಂಡ್ ಸ್ಟೇಷನ್ 3 ಅಂತ. ಇಲ್ಲಿಂದ ನಾವು ನೀವೆಲ್ಲ ನೋಡಿರೋಗೆ ಬರೋಕೆಲಿ ಒಂದು ಸ್ಪೆಷಲ್ ಜಾಗ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಗೈಸ್. ನೋಡ್ತಾ ನೈಟ್ ಆಗೋಯ್ತು ಗೈಸ್. ನೋಡಿ ನೈಟ್ ವೈಬ್ ಹೇಗಿರುತ್ತೆ ಅಂತ, ಪಾರ್ಟಿ ಯಾವ ಥರ ಇರುತ್ತೆ ಅಂತ. ಇದೇ ನೋಡಿ ಫ್ರೆಂಡ್ಸ್ ಹಾಸ್ಟೆಲಲ್ಲಿ ನಡೀತಾ ಇದ್ದಿದ್ದಂಥ ಗೆಟ್ ಟುಗೆದರ್ ಪಾರ್ಟಿ. ನನಗೇನೋ ಈ ಪಾರ್ಟಿ ಮತ್ತು ಈ ಪರ್ಟಿಕ್ಯುಲರ್ ಏನು ಆ್ಯಂಬಿಯನ್ಸ್ ಇತ್ತು ಭಾಳನೇ ಇಷ್ಟ ಆಯಿತು ಗೈಸ್, ನೀವೇ ನೋಡ್ತಾ ಇರ್ಬೋದು. ಸೊ ಹಾಗೆ ಊಟ ಮುಗಿಸ್ಕೊಂಡು ಒಂದು ಲೈಟಾಗೆ ಸ್ಮಾಲ್ ಸಿಟಿ ವಾಕ್ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಾನು ಸಖತ್ತಾಗಿರುವಂಥ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ಏನು ಅಂತಂದರೆ ಒಂದು ಐಲ್ಯಾಂಡ್ ಹಾಪಿಂಗ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ದೀನಿ. ನಿಮಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. Bye bye. Please do like, subscribe and share to your family. Bye.